ಚಾಮರಾಜನಗರ ಆಕ್ಸಿಜನ್ ದುರಂತ, ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ. ಎಸ್ಡಿಪಿಐ ನಾಯಕರಿಗೆ ಹಾಡಿ ಹೊಗಳಿದ ಸಂತ್ರಸ್ತ ಕುಟುಂಬದವರು. ನಮಸ್ಕಾರ, ಇದು ಪ್ರಮುಖ ಸುದ್ದಿ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದ್ದ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯ ಆಕ್ಸಿಜನ್ ದುರಂತದ ಸಂತ್ರಸ್ತರಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಆಕ್ಸಿಜನ್ ಕೊರತೆ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವನ್ನಪ್ಪಿದ್ದ 25 ಜನರ ಕುಟುಂಬದ ಸದಸ್ಯರಿಗೆ ಇಂದು ಅಧಿಕೃತವಾಗಿ ಸರ್ಕಾರಿ ಕೆಲಸದ ಆದೇಶ ಪ್ರತಿ ವಿತರಿಸಲಾಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂತ್ರಸ್ತ ಕುಟುಂಬದವರಿಗೆ ನೇಮಕಾತಿ ಪತ್ರಗಳನ್ನು, ಸರ್ಟಿಫಿಕೇಟ್ಸ್ ಹಸ್ತಾಂತರಿಸಿದರು. ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಮೃತದೇಹಗಳನ್ನು ನೋಡಲು ಬಂದಿದ್ದ ಅಂದಿನ ಬಿಜೆಪಿ ಸರ್ಕಾರದ ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ಗೆ ಗೋ ಬ್ಯಾಕ್ ಎಂದು ಪ್ರತಿಭಟನೆ ನಡೆಸಿದ್ದ ಎಸ್ಡಿಪಿಐ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತು. ಮೃತರ ಕುಟುಂಬದವರು ಮತ್ತು ಎಸ್ಡಿಪಿಐ ಪಕ್ಷದವರು ನಡೆಸಿದ್ದ ಸುದೀರ್ಘ ಹೋರಾಟಕ್ಕೆ ಇಂದು ಜಯ ಸಿಕ್ಕಂತಾಗಿದ್ದು, ಸರ್ಕಾರ ನೀಡಿದ್ದ ಭರವಸೆಯನ್ನು ಕೊನೆಗೂ ಈಡೇರಿಸಿದೆ. ಎಸ್ಡಿಪಿಐ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಕೌನ್ಸಿಲರ್ ಖಲೀಲ್, ಎಸ್ಡಿಪಿಐ ರಾಜ್ಯ ನಾಯಕರಾದ ಕೌನ್ಸಿಲರ್ ಅಬ್ರಾರ್ ಅಹಮದ್, ಎಸ್ಡಿಪಿಐ ಕೌನ್ಸಿಲರ್ ಮಹೇಶ್ ಗಾಲಿಪುರ ಮತ್ತು ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸಿದ ಸಂತ್ರಸ್ತರ ಕುಟುಂಬದವರು ಎಸ್ಡಿಪಿಐ ಕೌನ್ಸಿಲರ್ ಅಬ್ರಾರ್ ಅಹಮದ್ ಕಲಿಗೆ ಬಿದ್ದು ಭಾವುಕರಾದ ಘಟನೆ ನಡೆದಿದೆ. ಆ ಕರಾಳ ರಾತ್ರಿ ಚಾಮರಾಜನಗರ ಆಸ್ಪತ್ರೆಯಲ್ಲಿ ನಡೆದ ದುರಂತದಲ್ಲಿ ಅದೆಷ್ಟೋ ಕುಟುಂಬಗಳು ತಮ್ಮ ಆಧಾರಸ್ತಂಭವನ್ನೇ ಕಳೆದುಕೊಂಡಿದ್ದವು. ಇಂದು ಸರ್ಕಾರಿ ಕೆಲಸದ ಮೂಲಕ ಅವರ ಬದುಕಿಗೆ ಹೊಸ ಆಶಾಕಿರಣ ಮೂಡಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಇದರ ಹಿಂದೆ ಸಂತ್ರಸ್ತರ ಕುಟುಂಬದವರ ಜೊತೆ ಸತತವಾಗಿ ಹೋರಾಟ ನಡೆಸಿದ ಎಸ್ಡಿಪಿಐ ಚಾಮರಾಜನಗರದ ನಗರಸಭೆ ಸದಸ್ಯರಾದ ಮಹೇಶ್ ಗಾಲಿಪುರ, ಅಬ್ರಾರ್ ಅಹಮದ್, ಖಲೀಲ್ ಮತ್ತು ಎಸ್ಡಿಪಿಐ ಕಾರ್ಯಕರ್ತರ ಶ್ರಮ ಮೆಚ್ಚುಗೆ ನೀಡುವಂತಹದ್ದು. ಈ ಹೋರಾಟದ ಮುಂಚೂಣಿಯಲ್ಲಿದ್ದು ಸಂತ್ರಸ್ತರ ಕುಟುಂಬದವರಿಗೆ ಧೈರ್ಯ ತುಂಬಿ ಜೊತೆಗೆ ನಿಂತ ಎಸ್ಡಿಪಿಐ ಪಕ್ಷಕ್ಕೆ ಸೆಲ್ಯೂಟ್ ಹೊಡೆಯಲೇಬೇಕು ಬಿಡ್ರಿ. ಮತ್ತೆ ನಮ್ಮ ಜೊತೆಗೆ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆಗೆ ಎಸ್ಡಿಪಿಐ ಅವರು ಅವತ್ತಿಂದ ಇವತ್ತಿನವರೆಗೂ ಜೊತೆಗಿದ್ದಾರೆ. ಇದೆಲ್ಲ ಸಿಕ್ಕಿದೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಅವರೇ.
ಸೊ ನಮ್ಮ ಜೀವನ ಮುಂದಕ್ಕೆ ತುಂಬಾ ಸುಲಲಿತವಾಗಿ ಹೋಗುತ್ತೆ ಅನ್ನೋದಾದ್ರೆ ಅವರೇ ನಿರಂತರವಾದ ಒಂದು 5 ವರ್ಷಗಳ ಹೋರಾಟ ಇದೆಯಲ್ಲ, ಹೋರಾಟದ ಪ್ರತಿಫಲನಕ್ಕೆ ನೆಕ್ಸ್ಟ್ ಮಾಡ್ತೀವಿ. ಈ ಹೋರಾಟ ರೂಪಿಸಬೇಕಾದ್ರೆ ಮುಖ್ಯ ಒಂದು ಕಾರಣ SDPI ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರ ಒಂದು ಮಾರ್ಗದರ್ಶನದಲ್ಲಿ ಚಾಮರಾಜನಗರ ಜಿಲ್ಲಾ ಘಟಕದ ನಗರಸಭಾ ಸದಸ್ಯರುಗಳಾದ ಮಹೇಶ್ ಗಾಳಿಪುರ್, ಅಬ್ರಾರ್ ಸರ್ ಮತ್ತು ಖಲೀಲ್ ಸರ್ ಇವರ ಒಂದು ಪ್ರಯತ್ನ ಇದೆಯಲ್ಲ ಅವ್ರು, ಯಾಕೆಂದ್ರೆ ಅವರು ನಾವು ಬೆಂಗಳೂರಿಗೆ ನಾವು ಯಾರು ಬೆಂಗಳೂರು ನೋಡಿದವರಲ್ಲ, ಇಲ್ಲಿ ತುಂಬಾ ಕುಟುಂಬದಲ್ಲಿ ತುಂಬಾ ಅಧೋಗತಿ ಅಂದ್ರೆ ಪಟ್ಟಣವನ್ನೇ ನೋಡದೇ ಇರತಕ್ಕಂಥ ಅಂತ ಒಂದು ದುಸ್ಥಿತಿಯ ಜನರು ಇಲ್ಲಿದ್ರು. ಅಂಥವ್ರನ್ನ ಬೆಂಗಳೂರಿಗೆ ರಾಜ್ಯಪಾಲನ ಭೇಟಿ ಮಾಡ್ತಕ್ಕಂಥದ್ದು, ಪತ್ರಿಕಾಗೋಷ್ಠಿಯಾಗಿ ಮತ್ತು CM ಜನತಾ ದರ್ಶನ ಕರ್ಕೊಂಡು ಹೋಗೋದು, ಮತ್ತೆ ಯಾವುದೇ ಮಿನಿಸ್ಟರ್ಗಳು ನಗರಕ್ಕೆ ಬರಲಿ ಅವ್ರನ್ನ ಒತ್ತಾಯ ಮಾಡ್ತಕ್ಕಂಥದ್ದು, ಒಗ್ಗಟ್ಟಾಗಿ ಈ ತರ ಮಾಡಿ ಅಂತಿಮವಾಗಿ ನ್ಯಾಯ ಸಿಗುವಂತೆ ಮಾಡಿದ್ದಾರೆ. ಅವರ ಒಂದು ಇದು ಮಾಡಕ್ಕಲ್ಲ. ಮತ್ತೆ ಆಕ್ಸಿಜನ್ ಸಂತ್ರಸ್ತರಿಗೆ ಎಷ್ಟು ಖುಷಿಯಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು ಖುಷಿ ನಮಗಾಗಿದೆ. ಯಾಕಂತ ಹೇಳಿದ್ರೆ ಕಳೆದ 5 ವರ್ಷಗಳ ನಿರಂತರ ಹೋರಾಟಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್. ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಸರ್. ಒಂದು ಹೋರಾಟ ಯಶಸ್ವಿಯಾಗಿ ಇವತ್ತು ಇವರಿಗೆಲ್ಲ ಒಂದು ನೇಮಕಾತಿ ಆದೇಶ ಪತ್ರ ದೊರಕಿದೆ ಅಂತ ಹೇಳಿದ್ರೆ ಬಹಳ ನಿಜವಾಗ್ಲೂ ಆಕ್ಸಿಜನ್ ಸಂತ್ರಸ್ತರಿಗಿಂತೂ ನಮಗೆ ತುಂಬ ಖುಷಿಯಾಗಿದೆ ಸರ್. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.